ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಪ್ರತಿ ವರ್ಷದಂತೆ ಈ ವರ್ಷವೂ ಮಾರ್ಚ್ ಕೊನೆಯ ಶನಿವಾರದಂದು ವಿಶ್ವದಾದ್ಯಂತ ಲಕ್ಷಾಂತರ ಜನರು 1 ಗಂಟೆಯ ಕಾಲ ದೀಪಗಳನ್ನು ಆರಿಸುವ ಮೂಲಕ ಅರ್ತ್ ಅವರ್ ಆಚರಿಸಲಿದ್ದಾರೆ. 2007ರಲ್ಲಿ WWF ಆರಂಭಿಸಿದ ಈ ಅಭಿಯಾನ ಇಂದು ವಿಶ್ವದ 190ಕ್ಕೂ ಹೆಚ್ಚು ದೇಶಗಳಲ್ಲಿ ಹರಡಿದ್ದು ಹವಾಮಾನ ಬದಲಾವಣೆಯ ವಿರುದ್ಧದ ಅತಿ ದೊಡ್ಡ ಆಂದೋಲನವಾಗಿ ಬೆಳೆದಿದೆ. ನಾವು ನಮ್ಮ ದೇಹವನ್ನ ಹೇಗೆ ನಡೆಸಿಕೊಳ್ಳುತ್ತೇವೆಯೋ ಪರಿಸರವೂ ಹಾಗೆ ಇರುತ್ತೆ. ಅಲ್ಟ್ರಾ ಪ್ರೋಸೆಸ್ಡ್ ಆಹಾರ, ಅತಿಯಾದ ಸ್ಕ್ರೀನ್ ಟೈಮ್, ದೈಹಿಕ ಚಟುವಟಿಕೆಯ ಕೊರತೆ ಕೇವಲ ಆರೋಗ್ಯವನ್ನಷ್ಟೇ ಅಲ್ಲ, ಭೂಮಿಯ ಆರೋಗ್ಯವನ್ನ ಕೆಡಿಸ್ತಾ ಇದೆ. ಫ್ಯಾಕ್ಟರಿ ಫಾರ್ಮಿಂಗ್ನಿಂದ ಬರುವ ಸಂಸ್ಕರಿಸಿದ ಆಹಾರಗಳು ಬೊಜ್ಜು ಮತ್ತು ಮಧುಮೇಹಕ್ಕೆ ಕಾರಣವಾದರೆ ಅತ್ತ ಪರಿಸರಕ್ಕೆ ಮಾರಕವಾದ ಹಸಿರು ಮನೆ ಅನಿಲಗಳನ್ನು ಹೊರಸೂಸುತ್ತೆ. ಅನುಕೂಲಕ್ಕಾಗಿ ನಾವು ಬಳಸುವ ಪ್ಲಾಸ್ಟಿಕ್ ಪ್ಯಾಕ್ಡ್ ಆಹಾರಗಳು ನಮ್ಮ ಕರುಳಿನ ಆರೋಗ್ಯವನ್ನ ಕೆಡಿಸೋದ್ರ ಜೊತೆಗೆ ಭೂಮಿಯನ್ನ ಕಲುಷಿತ ಮಾಡುತ್ತೆ. ಮಾರ್ಚ್ ಕೊನೆಯ ಶನಿವಾರದಂದು ದೀಪ ಆರಿಸೋದು ಕೇವಲ ಸಾಂಕೇತಿಕವಲ್ಲ, ಅದು ನಿಮ್ಮ ಮೆದುಳಿಗೂ ಒಳ್ಳೆಯದು. ಹಾಗಾದ್ರೆ ಏನಿದು ಅರ್ತ್ ಅವರ್? ಇದು ಹವಾಮಾನ ಬದಲಾವಣೆಯ ವಿರುದ್ಧ ಹೋರಾಡಲು ಮತ್ತು ಪರಿಸರ ರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸಲು ಕೈಗೊಂಡಿರುವ ಅಭಿಯಾನ. ಇದರ ಭಾಗವಾಗಿ ಪ್ರತಿ ವರ್ಷದ ಮಾರ್ಚ್ ತಿಂಗಳ ಕೊನೆಯ ಶನಿವಾರದಂದು ರಾತ್ರಿ 8:30ರಿಂದ 9:30ರವರೆಗೆ 1 ಗಂಟೆಯ ಕಾಲ ಮನೆಯ ಅಥವಾ ಕಚೇರಿಯ ಅನಗತ್ಯ ವಿದ್ಯುತ್ ದೀಪಗಳನ್ನು ಮತ್ತು ಉಪಕರಣಗಳನ್ನು ಆರಿಸಲಾಗುತ್ತೆ. ಕತ್ತಲೆಯಲ್ಲಿ ಆರೋಗ್ಯದ ರಹಸ್ಯ ಇದೆ. ಕೃತಕ ಬೆಳಕು, ವಿಶೇಷವಾಗಿ ಸ್ಕ್ರೀನ್ಗಳ ಬ್ಲೂ ಲೈಟ್, ನಿದ್ರೆಗೆ ಪೂರಕವಾದ ಮೆಲಟೋನಿನ್ ಹಾರ್ಮೋನ್ ಉತ್ಪಾದನೆಯನ್ನ ಕುಂಠಿತ ಮಾಡುತ್ತೆ. 1 ಗಂಟೆಯ ಕತ್ತಲೆ ನಿಮ್ಮ ನಿದ್ರೆಯ ಚಕ್ರವನ್ನ ಸುಧಾರಿಸಲು ಸಹಾಯ ಮಾಡುತ್ತೆ. ನಕ್ಷತ್ರಗಳಿರುವ ಕತ್ತಲ ಆಕಾಶದ ಕೆಳಗೆ ಕುಳಿತುಕೊಳ್ಳೋದು, ಶಾಂತತೆಯನ್ನು ಅನುಭವಿಸೋದು ದೇಹದಲ್ಲಿನ ಕಾರ್ಟಿಸೋಲ್ ಅಂದ್ರೆ ಒತ್ತಡದ ಹಾರ್ಮೋನ್ ಈ ಮಟ್ಟವನ್ನ ಕಡಿಮೆ ಮಾಡಲು ಸಹಾಯಕವಾಗುತ್ತೆ. ಮಾರ್ಚ್ ಕೊನೆಯ ಶನಿವಾರ ಅರ್ತ್ ಅವರನ್ನ ಅನಾನುಕೂಲತೆ ಎಂದು ದಯವಿಟ್ಟು ಭಾವಿಸಬೇಡಿ. ಬದಲಾಗಿ ರಚನಾತ್ಮಕ ವಿರಾಮ, ನಿಮ್ಮ ಸ್ವಂತ ಜೀವನ ಶೈಲಿಯನ್ನ ಪರಿಶೀಲಿಸಲು ಅಂತರ್ನಿರ್ಮಿತ ಕ್ಷಣ ಎಂದು ಭಾವಿಸಿ. ದೀಪದ ಬೆಳಕಿನಲ್ಲಿ ಆರೋಗ್ಯಕರವಾದ ಹಾಗೂ ಸಸ್ಯಾಹಾರಗಳನ್ನು ಸೇವನೆ ಮಾಡಿ. ಅರ್ತ್ ಅವರ್ ಅನ್ನೋದು ವಿಶ್ವ ವನ್ಯಜೀವಿ ನಿಧಿ WWF ಆಯೋಜಿಸುವ ಜಾಗತಿಕ ಪರಿಸರ ಆಂದೋಲನ. ಪ್ರತಿ ವರ್ಷ ಮಾರ್ಚ್ ತಿಂಗಳ ಕೊನೆಯ ಶನಿವಾರದಂದು ರಾತ್ರಿ 8:30ರಿಂದ 9:30ರವರೆಗೆ ಅನಗತ್ಯ ವಿದ್ಯುತ್ ದೀಪಗಳನ್ನು ಆಫ್ ಮಾಡುವ ಮೂಲಕ ಭೂಮಿಯ ಸಂರಕ್ಷಣೆಗೆ ಬೆಂಬಲ ಸೂಚಿಸಲಾಗುತ್ತೆ. ಇದು ಹವಾಮಾನ ಬದಲಾವಣೆ ಮತ್ತು ಪರಿಸರ ಸುಸ್ಥಿರತೆಯ ಬಗ್ಗೆ ಜಾಗೃತಿ ಮೂಡಿಸುವ, ಪ್ರಕೃತಿಯ ಮೇಲಿನ ಕಾಳಜಿ ತೋರುವ ವಿಶ್ವದ ಅತಿ ದೊಡ್ಡ ತಳಮಟ್ಟದ ಚಳವಳಿ. ಹಾಗಾದರೆ ಇದರ ಉದ್ದೇಶ ಏನು? ಇಂಗಾಲದ ಹೆಜ್ಜೆ ಗುರುತನ್ನ ಕಡಿಮೆ ಮಾಡೋದು, ಶಕ್ತಿ ಉಳಿತಾಯ, ಪರಿಸರ ಸಂರಕ್ಷಣೆಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸೋದು. ಜನರು, ಸಂಸ್ಥೆಗಳು ಮತ್ತು ಸರ್ಕಾರಗಳು ತಮ್ಮ ಮನೆಗಳು, ಕಚೇರಿಗಳು, ಸ್ಮಾರಕಗಳಲ್ಲಿನ ಅನಗತ್ಯ ವಿದ್ಯುತ್ ದೀಪಗಳನ್ನು 1 ಗಂಟೆಯ ಕಾಲ ಆಫ್ ಮಾಡಬೇಕಾಗತ್ತೆ. 2007ರಲ್ಲಿ ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ಲೈಟ್ಸ್ ಔಟ್ ಕಾರ್ಯಕ್ರಮವಾಗಿ ಪ್ರಾರಂಭವಾದ ಈ ಆಂದೋಲನ ಜಾಗತಿಕವಾಗಿ ಲಕ್ಷಾಂತರ ಬೆಂಬಲಿಗರನ್ನು ಹೊಂದಿದೆ. ಕೇವಲ 1 ಗಂಟೆಯ ವಿದ್ಯುತ್ ಉಳಿತಾಯವಲ್ಲ ಇದು, ಬದಲಿಗೆ ಪರಿಸರ ಸ್ನೇಹಿ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಲು ಉತ್ತೇಜಿಸುವ ಒಂದು ಸಾಂಕೇತಿಕ ಕ್ರಮ. ಈ ಆಂದೋಲನ ಪರಿಸರಕ್ಕಾಗಿ ಕ್ರಮ ಕೈಗೊಳ್ಳಲು ಮತ್ತು ನಮ್ಮ ಗ್ರಹವನ್ನು ರಕ್ಷಿಸಲು ಎಲ್ಲರನ್ನ ಒಂದುಗೂಡಿಸುವ ಭೂಮಿಗೆ 1 ಗಂಟೆ ನೀಡಿ ಅನ್ನೋ ಸಂದೇಶವನ್ನ ಸಾರುತ್ತೆ. ಹೌದು, ವಿದ್ಯುತ್ ಅವಲಂಬನೆ ಆಧುನಿಕ ಜೀವನದ ಅನಿವಾರ್ಯತೆ. ಕೈಗಾರಿಕೆ, ಕೃಷಿ ಮತ್ತು ದೈನಂದಿನ ಚಟುವಟಿಕೆಗಳಿಗೆ ಶಕ್ತಿಯನ್ನ ವಿದ್ಯುತ್ ಪೂರೈಸುತ್ತೆ. ಸ್ಥಳೀಯ ವಿದ್ಯುತ್ ಉತ್ಪಾದನೆ ಸಾಕಷ್ಟು ಇಲ್ಲದಿದ್ದಾಗ ಬಾಹ್ಯ ಪೂರೈಕೆಯ ಮೇಲಿನ ಅತಿಯಾದ ಅವಲಂಬನೆ ವಿದ್ಯುತ್ ಕೊರತೆ ಮತ್ತು ಹೆಚ್ಚಿನ ವೆಚ್ಚಕ್ಕೆ ಕಾರಣವಾಗುತ್ತೆ. ಇದು ವಿದ್ಯುತ್ ಅವಲಂಬನೆಯ ಪ್ರಮುಖ ಅಂಶ. ದುಬಾರಿ ಶಾಖೋತ್ಪನ್ನ ವಿದ್ಯುತ್ ಮೇಲಿನ ಅವಲಂಬನೆ ಕಡಿಮೆ ಮಾಡಲು ಸೌರ ಮತ್ತು ಪವನ ಶಕ್ತಿಯಂತಹ ನವೀಕರಿಸಬಹುದಾದ ಮೂಲಗಳತ್ತ ಗಮನ ಹರಿಸಲಾಗುತ್ತೆ. ಇನ್ನು ಕೃಷಿ ಮತ್ತು ಕೈಗಾರಿಕಾ ಅವಲಂಬನೆಯ ವಿಚಾರಕ್ಕೆ ಬರೋದಾದ್ರೆ ಪಂಪ್ ಸೆಟ್ಗಳು, ಕೈಗಾರಿಕಾ ಯಂತ್ರಗಳು ವಿದ್ಯುತ್ತನ್ನು ಹೆಚ್ಚಾಗಿ ಅವಲಂಬಿಸಿದೆ. ಹಾಗಾಗಿ ವಿದ್ಯುತ್ ಅವಲಂಬನೆಯ ನಡುವೆ ಭೂಮಿಗಾಗಿ 1 ಗಂಟೆಯನ್ನು ನಾವು ಮೀಸಲಿಡಲೇಬೇಕಾಗಿದೆ. ಪರಿಸರ ರಕ್ಷಣೆ ಮತ್ತು ಆರ್ಥಿಕ ಉಳಿತಾಯಕ್ಕಾಗಿ ವಿದ್ಯುತ್ ಬಳಕೆಯನ್ನ ಮಿತಗೊಳಿಸುವುದು, ಇಂಧನ ದಕ್ಷತೆಯ ಉಪಕರಣಗಳನ್ನು ಬಳಸೋದು ಅತ್ಯಗತ್ಯ. ಹಾಗಾಗಿ
ನೀವು ಕೂಡ ಭೂಮಿಗಾಗಿ 1 ಗಂಟೆ ಮೀಸಲಿಡುವ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ. ಇದು ಕೇವಲ ವಿದ್ಯುತ್ ಉಳಿಸೋ ಕಾರ್ಯಕ್ರಮವಲ್ಲ, ಬದಲಾಗಿ ಪರಿಸರ ಸ್ನೇಹಿ ಜೀವನ ಶೈಲಿಯನ್ನ ಅಳವಡಿಸಿಕೊಳ್ಳಲು ಉತ್ತೇಜಿಸುವ ಅರ್ತ್ ಅವರ್ ಅನ್ನೋದು ಜಾಗತಿಕ ಚಳವಳಿಯಾಗಿದೆ.